Hi guys, welcome back to ABG Spoken English Classes. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಸಂಬಂಧಪಟ್ಟ ಚಾಪ್ಟರ್ ನಂಬರ್ 5 A Sunny Morning ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ. ಈ ಒಂದು ವಿಡಿಯೋವನ್ನು ನಾನು ಎರಡು ಭಾಗಗಳಲ್ಲಿ ಕೊಡ್ತಾ ಇದ್ದೇನೆ. ಕಾಂಪ್ರಿಹೆನ್ಷನ್ ಫಸ್ಟ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಸೆಕೆಂಡ್ ಅನ್ನೋ ಒಂದು ವಿಡಿಯೋದಲ್ಲಿ ಮತ್ತು ಕಾಂಪ್ರಿಹೆನ್ಷನ್ ಥರ್ಡ್ ಅನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಸಾಗೋಣ. ಮೊದಲನೆಯ ಪ್ರಶ್ನೆ, ಕಾಂಪ್ರಿಹೆನ್ಷನ್ ಫಸ್ಟ್. ಡು ಯು ಥಿಂಕ್, ನೀವು ಹೀಗೆ ವಿಚಾರ ಮಾಡುತ್ತೀರಾ? ಲಾರಾ ವಾಸ್ ಅ ರೆಗ್ಯುಲರ್ ವಿಸಿಟರ್. ಲಾರಾ ಎಂಬುವಳು ನಿಯಮಿತವಾಗಿ ಪಾರ್ಕ್ಗೆ ಬರುವಂತಹ ಮಹಿಳೆಯಾಗಿದ್ದಳೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಲಾರಾ ವಾಸ್ ಅ ರೆಗ್ಯುಲರ್ ವಿಸಿಟರ್ ಟು ದ ಪಾರ್ಕ್. ವಾಟ್ ಮೇಕ್ಸ್ ಯು ಥಿಂಕ್ ಸೋ? ಹಾಗಾದರೆ ಯಾವ ಘಟನೆ ನಿಮಗೆ ಹಾಗೆ ವಿಚಾರ ಮಾಡಲು ಅನುಕೂಲ ಮಾಡಿಕೊಡ್ತು ಅಂತ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಉತ್ತರ ಈ ರೀತಿಯಾಗಿದೆ. ಎಸ್, ಹೌದು. ಅಂದರೆ ಡು ಯು ಥಿಂಕ್ ಲಾರಾ ವಾಸ್ ಅ ರೆಗ್ಯುಲರ್ ವಿಸಿಟರ್ ಅಂತ ಕೇಳಿದಾಗ ನಾವು ಅದಕ್ಕೆ ಹೌದು ಅಂತ ಹೇಳ್ತಾ ಇದ್ದೇವೆ. ಎಸ್, ಹೌದು. ಲಾರಾ ವಾಸ್ ಅ ರೆಗ್ಯುಲರ್ ವಿಸಿಟರ್. ಲಾರಾ ಎಂಬುವಳು ನಿಯಮಿತವಾಗಿ ಪಾರ್ಕ್ಗೆ ಬರುವಂತಹ ಮಹಿಳೆಯಾಗಿದ್ದು. ದಿಸ್ ಈಸ್ ಕ್ಲಿಯರ್ ಫ್ರಾಮ್ ಹರ್ ಕ್ವಶನ್ಸ್. ಇದು ನಮಗೆ ಹೇಗೆ ಸ್ಪಷ್ಟವಾಯಿತು ಅಂತಂದರೆ ಅವಳು ಕೇಳುವಂತಹ ಪ್ರಶ್ನೆಯಿಂದ ಅಂತ. ಟು ಹರ್ ಮೇಡ್ ಪೆಟ್ರಾ. ಯಾರಿಗೆ ಪ್ರಶ್ನೆ ಕೇಳಿದಳು ಅವಳು? ತನ್ನ ಸೇವಕಿಯಾಗಿರುವಂಥ ಪೆಟ್ರಾಗೆ ಪ್ರಶ್ನೆ ಕೇಳ್ತಾಳೆ. ಏನಂತೇಳಿ? ಶಿ ವಂಡರ್ಸ್ ವೆದರ್ somebody would have occupied her seat and whether the peasants now went to expect her and eagerly come over. ಅವಳು ಪ್ರಶ್ನೆ ಕೇಳ್ತಾಳೆ ತನ್ನ ಸೇವಕಿ ಪೆಟ್ರಾಗೆ. ಶಿ ವಂಡರ್ಸ್ ವೆದರ್ somebody would have occupied. ಅವಳ ಒಂದು ದಿನನಿತ್ಯ ಕೂಡುವಂತಹ ಒಂದು ಬೆಂಚ್ ಮೇಲೆ ಯಾರಾದರೂ ಕೂತ್ಕೊಂಡಿದ್ದಾರೇನು ಅಂತ ಹೇಳಿ ಅವಳು ಪ್ರಶ್ನೆ ಕೇಳಿದಾಗ, ಆಮೇಲೆ ವೆದರ್ ದ ಪೀಸನ್ಸ್ ನೌ ವೆಂಟ್ ಟು ಎಕ್ಸ್ಪೆಕ್ಟ್ ಹರ್ ಆ್ಯಂಡ್ ಈಗರ್ಲಿ ಕಮ್ ಓವರ್ ಫೀಡ್ ಆನ್ ದ ಬ್ರೆಡ್ ಕ್ರಮ್ಸ್. ಮತ್ತು ಅಲ್ಲಿರ್ತಕ್ಕಂತಹ ಪಾರಿವಾಳಗಳು ಅವಳು ಕೊಡುವಂಥ ಆಹಾರಕ್ಕಾಗಿ ಕಾಯ್ತಾ ಇದ್ದಾವೇನು ಅಂತ ಕೇಳ್ತಾಳೆ. ವಿಚ್ ಮೀನ್ಸ್ ದ್ಯಾಟ್ ಶಿ ಕಮ್ಸ್ ಡೈಲಿ ಟು ದ ಪಾರ್ಕ್. ಇದರ ಅರ್ಥ ಏನಾಗುತ್ತೆ ಅಂದರೆ ಅವಳು ದಿನನಿತ್ಯ ಏನು ಮಾಡ್ತಾ ಇದ್ದಳು? ಪಾರ್ಕ್ಗೆ ಬರ್ತಾ ಇದ್ದಳು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ವೈ ಆರ್ ಡಾನ್ ಗೊನ್ಸಾಲೋ ಆ್ಯಂಡ್ ಲಾರಾ ಅನ್ನೋಯ್ಡ್ ವಿತ್ ಈಚ್ ಅದರ್? ಸೊ ಇಲ್ಲಿ ಪ್ರಶ್ನೆ ಈ ರೀತಿ ಕೇಳ್ತಾ ಇದ್ದಾರೆ. ಡಾನ್ ಗೊನ್ಸಾಲೋ ಮತ್ತು ಡೋನಾ ಲಾರಾ ಇವರಿಬ್ಬರು ಏಕೆ ಸಿಟ್ಟಾಗಿದ್ದರು, ಏಕೆ ಕೆರಳಿದರು ಒಬ್ರಿಗೊಬ್ರು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಉತ್ತರ ಈ ರೀತಿಯಾಗಿದೆ. ಡಾನ್ ಗೊನ್ಸಾಲೋ ವಾಸ್ ಅನ್ನೋಯ್ಡ್ ವಿತ್ ಲಾರಾ. ಡಾನ್ ಗೊನ್ಸಾಲೋ ಅಂತಕ್ಕಂಥವನು ಲಾರಾನ್ ಜೊತೆಗೆ ತುಂಬ ಸಿಟ್ಟಾಗಿದ್ದ. ಆ್ಯಸ್ ಹಿ ಕ್ವಶನ್ಡ್. ಅವಳು ಏಕೆ ಆದ ಸಿಟ್ಟಾಗಿದ್ದ ಅಂದರೆ ಅವಳು ಪ್ರಶ್ನೆ ಮಾಡಿದಳು ಅವನಿಗೆ. ವೈ ಹಿ ಹ್ಯಾಡ್ ಯೂಸ್ಡ್ ಹೀಸ್ ಹ್ಯಾಂಡ್ ಕರ್ಚಿಪ್ ಟು ಬ್ರಷ್ ಹಿಸ್ ಶೂಸ್ ಆ್ಯಂಡ್ ನ್ಯೂಮಿರಿಕಲಿ ಆಸ್ಕ್ಡ್ ವೆದರ್ ಹಿ ವುಡ್ ಯೂಸ್ ಅ ಶೂ ಬ್ರಷ್ ಆ್ಯಸ್ ಅ ಹ್ಯಾಂಡ್ ಕರ್ಚಿಪ್. ಯಾವಾಗ ಡೋನಾ ಲಾರಾ ಏನು ಮಾಡ್ತಾಳೆ? ಡಾನ್ ಗೊನ್ಸಾಲೋವಿಗೆ ಪ್ರಶ್ನೆ ಕೇಳ್ತಾಳೆ, ನಿಮ್ಮ ಹ್ಯಾಂಡ್ ಕರ್ಚಿಪ್ಪನ್ನು ನೀವು ಶೂ ಬ್ರಷ್ ಆಗಿ ಯೂಸ್ ಮಾಡ್ತೀರಾ ಮತ್ತು ಶೂ ಬ್ರಷನ್ನು ನೀವು ಹ್ಯಾಂಡ್ ಕರ್ಚಿಪ್ಪಾಗಿ ಉಪಯೋಗ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಆತನಿಗೆ ಸಿಟ್ಟು ಬಂದಿರುತ್ತೆ ಅಂಥೇಳಿ. ನೆಕ್ಸ್ಟ್, ಮೋರ್ ಓವರ್ ವೆನ್ ಹಿ ವಿಶ್ಡ್ ಹರ್ ಸಿ ಡಿಡ್ ನಾಟ್ ವಿಶ್ ಹಿಮ್ ಬ್ಯಾಕ್. ಮತ್ತು ಅವನು ಅವಳಿಗೆ ಬಂದ ತಕ್ಷಣ ವಿಶ್ ಮಾಡ್ತಾನೆ, ಗುಡ್ ಮಾರ್ನಿಂಗ್ ಹೇಳ್ತಾನೆ, ಅವಳು ಹಿಂತಿರುಗಿ ವಿಶ್ ಮಾಡೋದಿಲ್ಲ. ಲಾರಾ ವಾಸ್ ಅನ್ನೋಯ್ಡ್ ವಿತ್ ಗೊಂಜಾಲೋ. ಲಾರಾನು ಸಹಿತ ಗೊಂಜಾಲೋಗೆ ಸಿಟ್ಟಾಗಿರ್ತಾಳೆ. ಬಿಕಾಸ್ ಹಿ ಹ್ಯಾಡ್ ಸ್ಕೇರ್ಡ್ ದ ಪೀಸನ್ಸ್ ಫ್ಲೈ ಅವೇ. ಯಾಕಂದರೆ ಅವಳು ಏನು ರೊಟ್ಟಿಯ ಚೂರುಗಳನ್ನು ಹಾಕ್ತಾ ಇರ್ತಾಳಲ್ಲ ಅಥವಾ ಬ್ರೆಡ್ನ ಚೂರುಗಳನ್ನು ಹಾಕ್ತಾ ಇರ್ತಾಳೆ, ಅಂಥ ಪೀಸನ್ಗಳನ್ನ ಈತ ಹೆದರಿಸಿರ್ತಾನೆ ಅದಕ್ಕಾಗಿ ಅಂತೇಳಿ. ಇನ್ನು ಮೂರನೆಯ ಪ್ರಶ್ನೆ ಹೀಗಿದೆ. ಡೋನಾ ಲಾರಾ ರೀಡ್ಸ್ ವಿದೌಟ್ ಹರ್ ಗ್ಲಾಸಸ್ ಆ್ಯಸ್ ಶಿ ನೋಸ್ ವೆರಿ ವರ್ಡ್ ಬೈ ಹಾರ್ಟ್. ಡೋನಾ ಲಾರಾ ಯಾವುದೇ ಗ್ಲಾಸಸ್ಗಳನ್ನು ಉಪಯೋಗ ಮಾಡದೆ ಓದ್ತಾ ಇದ್ದಳು. ಅದಕ್ಕೆ ಕಾರಣ ಶಿ ನೋಸ್ ಎವ್ರಿ ವರ್ಡ್ ಬೈ ಹಾರ್ಟ್. ಆ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಡ್ ಅವರಿಗೆ ಬೈ ಹಾರ್ಟ್ ಇತ್ತು ಅಂತ ಹೇಳ್ತಾರೆ. ಗೊಂಸಾಲೋ ಆ್ಯಂಡ್ ಲಾರಾ ಕೀಪ್ ಅಪ್ ಅ ಹ್ಯೂಮರಸ್ ಕಾನ್ವರ್ಜೇಷನ್ ಬಿಕಾಸ್ ದೇ. ಅವರು ಏನು ಮಾಡಿದರು ಅಂತಂದರೆ ಒಂದು ಹಾಸ್ಯಮಯವಾಗಿರ್ತಕ್ಕಂಥ ಸಂಭಾಷಣೆಯಲ್ಲಿ ತೊಡಗಿದ್ರು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಹ್ಯಾವ್ ದ ಸೇಮ್ ಟೆಂಪರ್ಮೆಂಟ್. ಅವರಿಬ್ಬರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರಾಗಿದ್ದರು ಆ ಕಾರಣಕ್ಕಾಗಿ ಅಂತೇಳಿ.
ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾರಾ ಆ್ಯಂಡ್ ಗೊನ್ಸಾಲೋಸ್ ಫ್ರೆಂಡ್ಲಿ ಕನ್ವರ್ಜೇಷನ್ ಬಿಗಿನ್ಸ್ ವಿತ್. ಲಾರಾ ಮತ್ತು ಗೊನ್ಸಾಲೋವಿನ ಒಂದು ಸ್ನೇಹಮಯವಾಗಿರ್ತಕ್ಕಂಥ ಸಂಭಾಷಣೆ ಆರಂಭವಾಗಿರ್ತಕ್ಕಂಥದ್ದು ಆ ಪಿಂಚ್ ಆಫ್ ಸ್ನಫ್ನಿಂದ ಅಂಥೇಳಿ, ಅಂದರೆ ಈ ನಾಶಿ ಪುಡಿಯನ್ನು ಕೊಡೋದ್ರ ಮೂಲಕ ಡಾನ್ ಗೊನ್ಸಾಲೋ ಫ್ರೆಂಡ್ಶಿಪ್ಪನ್ನು ಆರಂಭ ಮಾಡ್ತಾನೆ ಅಂಥೇಳಿ. ಇನ್ನೆಷ್ಟು ಬರ್ತಕ್ಕಂಥ ಪ್ರಶ್ನೆ ಇದೆ, ಡು ಯು ಥಿಂಕ್ ಲಾರಾ ಈಸ್ ಆ್ಯನ್ ಎಫೆಕ್ಟಿವ್ ನ್ಯಾರೇಟರ್? ನೀವು ಹೀಗೆ ವಿಚಾರ ಮಾಡ್ತೀರಾ ಲಾರಾ ಅನ್ನೋಳು ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ನಿರೂಪಕಿ ಅಂಥೇಳಿ. ಸೊ ಇದಕ್ಕೆ ಉತ್ತರ ಇಲ್ಲಿದೆ, ಎಸ್, ಹೌದು. ಐ ಥಿಂಕ್ ಡೋನಾ ಲಾರಾ ಈಸ್ ಆ್ಯನ್ ಎಫೆಕ್ಟಿವ್ ನ್ಯಾರೇಟರ್. ಡೋನಾ ಲಾರಾ ಎಂಬುಳು ಬಹಳಷ್ಟು ಪರಿಣಾಮಕಾರಿಯಾಗಿರುವಂತಹ ಒಬ್ಬ ನಿರೂಪಕಿಯಾಗಿದ್ದು, ಬಿಕಾಸ್ ವ್ಯಾನ್ ಡಾನ್ ಗೊನ್ಸಾಲೋ ಆಸ್ಕ್ಸ್ ಹರ್, ಯಾವಾಗ ಡಾನ್ ಗೊನ್ಸಾಲೋ ಅಂತಕ್ಕಂಥವ್ನು ಕೇಳ್ತಾನೆ, ವಾಟ್ ಶಿ ವಿಶಸ್ ಟು ಟೆಲ್ ಹಿಮ್, ಅವಳು ಏನು ಹೇಳಲು ಬಯಸ್ತಾ ಇದ್ದಾಳೆ ಅಂತ ಕೇಳ್ತಾನೆ. ಡೋನಾ ಲಾರಾ ಟೆಲ್ಸ್ ಹಿಮ್, ಡೋನಾ ಲಾರಾ ಅವನಿಗೆ ಹೇಳ್ತಾಳೆ ಕ್ಲಿಯರ್ಲಿ ದ್ಯಾಟ್ ಹಿ ಹ್ಯಾಡ್ ಸ್ಕೇರ್ಡ್ ಅವೇ ದ ಬರ್ಡ್ಸ್, ನೀನು ಪಕ್ಷಿಗಳನ್ನು ಹೆದರಿಸಿ ಉಳಿಸಿದೆ. ವಿಚ್ ವರ್ ಫೀಡಿಂಗ್ ಆನ್ ಹರ್ ಕ್ರಮ್ಸ್, ಯಾವುವು ನಾನು ಎಸ್ತಿರ್ತಕ್ಕಂತಹ ಬ್ರೆಡ್ ಚೂರುಗಳನ್ನು ತಿಂತಾ ಇದ್ದವಲ್ಲ ಅವುಗಳನ್ನು ಅಂತ ಹೇಳ್ತಾಳೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಗೊನ್ಸಾಲೋ ಡಸ್ ನಾಟ್ ರಿವೀಲ್ ಹೀಸ್ ಐಡೆಂಟಿಟಿ ಬಿಕಾಸ್. ಗೊನ್ಸಾಲೋ ಇಲ್ಲಿ ಬಹಿರಂಗಪಡಿಸುವುದಿಲ್ಲ ಅವನ ಒಂದು ಗುರುತನ್ನು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಹಿ ಲುಕ್ಸ್ ಗ್ರೊಟೆಸ್ಕ್ಯೂ ಆ್ಯಂಡ್ ಓಲ್ಡ್, ಆತ ನೋಡೋದಕ್ಕೆ ಈಗ ತುಂಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ, ಅದಕ್ಕಾಗಿ ಅಂಥೇಳಿ. ನೆಕ್ಸ್ಟ್ ಕಾಂಪ್ರಿಹೆನ್ಷನ್ 2ನ ನೋಡೋಣ ಸ್ನೇಹಿತರೆ. ಇದು ನಿಮಗೆ 4 ಅಂಕಕ್ಕಾಗಿ ಕೇಳುವಂತಹ ಪ್ರಶ್ನೆಗಳು ಈ ಒಂದು ಕಾಂಪ್ರಿಹೆನ್ಷನ್ 2ನಲ್ಲಿ ಬರ್ತವೆ ಅಂಥೇಳಿ. ಸೊ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ ಈ ರೀತಿಯಾಗಿದೆ, ಡಿಸ್ಕ್ರೈಬ್ ದ ಸಿಚುವೇಶನ್ ವೇರ್ ಇನ್ ಡಾನ್ ಗೊನ್ಸಾಲೋ ಆ್ಯಂಡ್ ಡೋನಾ ಲಾರಾ ರೆಕಗ್ನೈಸ್ ಈಚ್ ಅದರ್ ಆಸ್ ದ ಸಿಲ್ವರ್ ಮೆಡನ್ ಆ್ಯಂಡ್ ಗ್ಯಾಲೆಂಟ್ ಯಂಗ್ ಮ್ಯಾನ್. ಡಿಸ್ಕ್ರೈಬ್ ದ ಸಿಚುವೇಶನ್, ಇಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಈ ಒಂದು ಸ್ಥಿತಿಯನ್ನು ನೀವು ಇಲ್ಲಿ ವರ್ಣಿಸಬೇಕು. ಯಾವ ಸ್ಥಿತಿ ಅಂತಂದರೆ ಡಾನ್ ಗೊನ್ಸಾಲೋ ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂಥೇಳಿ ಮತ್ತು ಡೋನಾ ಲಾರಾ ದ ಸಿಲ್ವರ್ ಮೇಡ್ ಅಂಥೇಳಿ ಗುರುತಿಸಲ್ಪಡ್ತಾರೆ. ಆ ಒಂದು ಸಿಚುವೇಶನನ್ನು, ಆ ಒಂದು ಸಂದರ್ಭವನ್ನು ನೀವಿಲ್ಲಿ ವಿವರಿಸಬೇಕಾಗತ್ತೆ. ನೋಡೋಣ. ಬೋತ್ ಡೋನಾ ಲಾರಾ ಆ್ಯಂಡ್ ಡಾನ್ ಗೊನ್ಸಾಲೋ ಬಿಕೇಮ್ ಫ್ರೆಂಡ್ಸ್. ಇಬ್ಬರು ಏನಾಗ್ತಾರೆ, ಇಬ್ಬರು ಸ್ನೇಹಿತರಾಗ್ತಾರೆ. ಡೋನಾ ಲಾರಾ ಮತ್ತು ಡಾನ್ ಗೊನ್ಸಾಲೋ ಸ್ನಫ್ನ ತೆಗೆದುಕೊಂಡ ನಂತರ ಅವರು ಸ್ನೇಹಿತರಾಗ್ತಾರೆ. ಆಫ್ಟರ್ ಎಂಜಾಯಿಂಗ್ ದ ಪಿಂಚ್ ಆಫ್ ಸ್ನಫ್, ಯಾವಾಗಪ್ಪ ಅಂತಂದರೆ ಆ ನಾಶಿ ಪುಡಿನ ತಗೊಂಡು ಯಾವಾಗ ಅವರು ಎಂಜಾಯ್ ಮಾಡ್ತಾರಲ್ಲ ಆವಾಗ ಸ್ನೇಹಿತರಾಗ್ತಾರೆ. ಆಫರ್ಡ್ ಬೈ ಡಾನ್ ಗೊನ್ಸಾಲೋ, ಅದನ್ನು ಯಾರು ಕೊಟ್ಟಿರ್ತಾರೆ, ಡಾನ್ ಗೊನ್ಸಾಲೋ ಅಂತಕೊಂಡು ಕೊಟ್ಟಿರ್ತಾನೆ. ವೈಲ್ ಡಾನ್ ಗೊನ್ಸಾಲೋ ಈಸ್ ರೀಡಿಂಗ್ ಅಲೌಡ್, ಯಾವಾಗ ಡಾನ್ ಗೊನ್ಸಾಲೋನು ಭಾಳಷ್ಟು ದೊಡ್ಡ ಧ್ವನಿಯಲ್ಲಿ ಹೇಳ್ತಿರ್ತಾನೆ ಅಥವಾ ಓದ್ತಿರ್ತಾನೆ. ಹಿ ಕಮ್ಸ್ ಅಕ್ರಾಸ್ ಅ ಫೇಮಸ್ ಕೊಟೇಶನ್, ಮತ್ತು ಓದ್ತಿರ್ಬೇಕಾದ್ರೆ ಒಂದು ಕೋಟೇಶನ್, ಒಂದು ಉಲ್ಲೇಖ ಬರುತ್ತೆ. ಇನ್ಸಿಡೆಂಟ್ಲಿ, ಅದು ಘಟನಾನುಸಾರ ಬರುತ್ತೆ. ಹಿ ಟೆಲ್ಸ್ ಡೋನಾ, ಅವಾಗ ಅವನು ಹೇಳ್ತಾನೆ ಡೋನಾಳಿಗೆ, ದ್ಯಾಟ್ ಇಟ್ ಈಸ್ ಫ್ರಾಮ್ ಕ್ಯಾಂಪ್ ಅಮೋರ್, ಅದು ಯಾರಿಂದ ಬಂದಿದೆ ಅಂತಂದರೆ ಕ್ಯಾಂಪ್ ಅಮೋರ್ ಅವರಿಂದ ಬಂದಿದೆ. ದೆನ್ ಡೋನಾ ಲಾರಾ ಎಕ್ಸ್ಪ್ರೆಸಸ್ ಹರ್ ಸಿಂಪತಿ, ಆ ಡೋನಾ ಲಾರಾ ಅವಳು ಅವಾಗ ಏನು ಮಾಡ್ತಾಳೆ, ತನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾಳೆ ಫಾರ್ ಹಿಮ್ ಫಾರ್ ರೀಡಿಂಗ್ ವಿತ್ ಆಲ್ ದೋಸ್ ಗ್ಲಾಸಸ್, ಆತ ಓದ್ತಿರ್ಬೇಕಾದ್ರೆ ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ಮತ್ತು ಓದುವಂಥ ಗ್ಲಾಸನ್ನು ಇಟ್ಕೊಂಡು ಓದ್ತಿರ್ತಾನೆ. ದಿಸ್ ಪ್ರಾಂಪ್ಟ್ಸ್ ಡಾನ್ ಟು ಬೂಸ್ಟ್ ಅಬೌಟ್ ದಿಸ್ ಟ್ಯಾಲೆಂಟ್ ಟು ಕಂಪೋಸ್ ವರ್ಸಸ್. ದೆನ್ ಹಿ ಟೆಲ್ಸ್ ಹರ್, ಆಮೇಲೆ ಅವನು ಅವಳಿಗೆ ಹೇಳ್ತಾನೆ ಅಬೌಟ್ ಎಸ್ಟರ್ನಸ್ ಮತ್ತು ಜೊರಿಲ್ಲಾ ಆ್ಯಂಡ್ ಬೇಕರ್, ಇವರ ಒಂದು ಕವಿಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾನೆ. ಡೋನಾ ಮೇಕ್ಸ್ ಫನ್ ಆಫ್ ಹಿಮ್, ಆವಾಗ ಡೋನಾ ಏನು ಮಾಡ್ತಾಳೆ, ಅವನಿಗೆ ಮೋಜನ ಮಾಡ್ತಾಳೆ. ಸೇಯಿಂಗ್ ದ್ಯಾಟ್ ಹಿ ಮಸ್ಟ್ ಹ್ಯಾವ್ ಗಾನ್ ವಿತ್ ಅ ಕೊಲಂಬಸ್ ಆನ್ ಆಫ್ ಹೀಸ್ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತಾರೆ. ಹೌದು, ಮೋಸ್ಟ್ಲಿ ನೀನು ಅಮೇರಿಕಾಗೆ ಕೊಲಂಬಸ್ನ ಜೊತೆಗೆ ಹೋಗಿರಬೇಕು ಅಂತ ಅವಳು ಮೋಜನ ಮಾಡ್ತಾಳೆ ಅವನ ಜೊತೆಗೆ. ಆಟ್ ದಿಸ್ ಮೂಮೆಂಟ್, ಈ ಸಮಯದಲ್ಲಿ ಡಾನ್ ಗೊನ್ಸಾಲೋ ಟೆಲ್ಸ್ ಹರ್, ಡಾನ್ ಗೊನ್ಸಾಲೋ ಹೇಳ್ತಾನೆ ಆ ಸಮಯದಲ್ಲಿ, ದ್ಯಾಟ್ ಹಿ ವಾಸ್ ಆಲ್ಸೋ ಅ ಗ್ರೇಟ್ ಫ್ರೆಂಡ್ ಆಫ್ ಕ್ಯಾಂಪ್ ಅಮೋರ್, ನಾನು ಕ್ಯಾಂಪ್ ಅಮೋರ್ ಅಂತಕ್ಕಂಥ ಕವಿಯ ಒಬ್ಬ ಒಳ್ಳೆಯ ಸ್ನೇಹಿತನಾಗಿದ್ದೆ. ಆ್ಯಂಡ್ ಹಿ ಹ್ಯಾಡ್ ಮೆಟ್ ಹಿಮ್ ಇನ್ ವೆಲೆನ್ಸಿಯಾ, ಅವನು ನನ್ನನ್ನು ಭೇಟಿಯಾಗಿರ್ತಕ್ಕಂಥದ್ದು ವೆಲೆನ್ಸಿಯಾದಲ್ಲಿ. ದೆನ್ ಹಿ ಆ್ಯಡ್ಸ್, ಆಮೇಲೆ ಆತ ಇನ್ನೂ ಒಂದಿಷ್ಟು ಮಾತುಗಳನ್ನು ಹೇಳ್ತಾನೆ. ದ್ಯಾಟ್ ಹಿ ವಾಸ್ ಅ ನೇಟಿವ್ ಆಫ್ ವೆಲೆನ್ಸಿಯಾ, ನಾನು ಸಹಿತ ವೆಲೆನ್ಸಿಯಾ ಒಂದು ಸ್ಥಳಕ್ಕೆ ಸೇರಿದವನು. ಡೋನಾ ಲಾರಾ ಟೆಲ್ಸ್ ಹಿಮ್ ದ್ಯಾಟ್
he had spent several seasons in a villa. ಅವಾಗ ಡೊನಾಲ್ಡ್ ಹೇಳ್ತಾರೆ, ನಾನು ಸಹಿತ ಆ ಒಂದು ವಿಲ್ಲಾ ಅಂದರೆ ಒಂದು ಹಳ್ಳಿಯ ಮನೆಯಲ್ಲಿ ಸಹಿತ ನಾನು ಅಲ್ಲಿ ವಾಸವಾಗಿದ್ದೆ ಕೆಲವು ಸೀಸನ್ವರೆಗೆ ಅಂತ ಹೇಳ್ತಾಳೆ. ಕಾಲ್ಡ್ ಮೆರಿಸಿಲ್ಲಾ ಅಂತ ಅವಳು ಹೇಳ್ತಾಳೆ. ವಿಚ್ ವಾಸ್ ನಾಟ್ ಫಾರ್ ಫ್ರಮ್ ವೆಲೆನ್ಸಿಯಾ, ಅದು ವೆಲೆನ್ಸಿಯಾಕ್ಕಿಂತ ಭಾಳಷ್ಟು ದೂರ ಇರಲಿಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾಳೆ. ದ ನೇಮ್ ಮಸ್ಸಿಲ್ಲಾ ಸ್ಟಾರ್ಸಲ್ ಡೌನ್ ಗೊಂಸಾಲೋ, ಯಾವಾಗ ಆ ಹೆಸರನ್ನು ಕೇಳ್ತಾನೆ ಅವನಿಗೆ ಒಂಥರ ಉಂಟಾಗುತ್ತೆ, ಏನೋ ಒಂದು ಮುಜುಗುರ, ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅನುಭವ ಉಂಟಾಗುತ್ತೆ. ಆ್ಯಂಡ್ ಹಿ ಗೋಸ್ ಆನ್ ಟು ಟೆಲ್ ಹರ್ ದ್ಯಾಟ್ ಹಿ ಹ್ಯಾಡ್ ಸೀನ್ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ದೇರ್, ನಾನು ಆ ಒಂದು ಮರ್ಸಿಲಾದಲ್ಲಿ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳನ್ನು ನೋಡಿದ್ದೆ. ಆ್ಯಂಡ್ ಹರ್ ನೇಮ್ ವಾಸ್ ಲಾರಾ ಲೊರೆಂಟಾ, ಅವಳ ಪೂರ್ಣ ಹೆಸರು ಲಾರಾ ಲೊರೆಂಟಾ ಎಂದಾಗಿತ್ತು ಅಂತ ಹೇಳ್ತಾನೆ. ಲಾರಾ ಈಸ್ ಸ್ಟಾರ್ಟ್ಲೆಡ್, ಲಾರಾಗೆ ಈಗ ಅಂತ ವಿಚಿತ್ರ ಅನುಭವ ಆಗುತ್ತೆ. ಟು ಹಿಯರ್ ಹರ್ ನೇಮ್, ಅವಳ ಹೆಸರನ್ನು ಕೇಳಿ. ಮೆನ್ಷನ್ಡ್ ಆ್ಯಂಡ್ ದೇ ಟುಕ್ ಈಚ್ ಅದರ್ ಇಂಟೆಂಟ್ಲಿ ಅಂತೇಳಿ ಅವರಿಬ್ಬರು ಏನು ಮಾಡ್ತಾರೆ, ಅದನ್ನು ಅವಳ ಪರಿಚಯ ಅವಳ ಪರಿಚಯವನ್ನು ಹೇಳ್ತಾರೆ. ಇಟ್ ಈಸ್ ಪ್ರಿಸೈಸ್ಲಿ ಅಂತಂದರೆ ಅದು ನಿಖರವಾಗಿ. ಆ್ಯಟ್ ದಿಸ್ ಮೂಮೆಂಟ್ ದೇ ಬಿಗ್ಯಾನ್ ಟು ರೆಕಗ್ನೈಸ್ ಈಚ್ ಅದರ್, ಆ ಒಂದು ಸಮಯದಿಂದ ಅವರಿಬ್ಬರು ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಆರಂಭಿಸುತ್ತಾರೆ. ಎರಡನೆಯ ಪ್ರಶ್ನೆ, ವಾಟ್ ವರ್ ದ ಸರ್ಕ್ಯುಮ್ಸ್ಟಾನ್ಸಸ್ ದ್ಯಾಟ್ ಲೆಡ್ ಗೊನ್ಸಾಲೋ ಆಫ್ ಫ್ಲೀ ವೆಲೆನ್ಸಿಯಾ. ವಾಟ್ ವೇರ್ ದ ಸರ್ಕ್ಯುಮ್ಸ್ಟಾನ್ಸಸ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳನ್ನು ಕೊಡಲಾಗಿದೆ. ಗೊನ್ಸಾಲೋ ವೆಲೆನ್ಸಿಯಾದಿಂದ ಓಡಿ ಹೋಗಲಿಕ್ಕೆ ಏನು ಕಾರಣ ಅಂಥೇಳಿ ಆ ಸಂದರ್ಭಗಳನ್ನ ವಿವರಿಸಿ ಅಂತ ಹೇಳಲಾಗಿದೆ. ದ ಯಂಗ್ ಲಾರಾ ಲೊರೆಂಟಾ ಆ್ಯಂಡ್ ಯಂಗ್ ಗೊನ್ಸಾಲೋ ಲವ್ಡ್ ಈಚ್ ಅದರ್ ವೆರಿ ಡಿಯರ್ಲಿ. ಇಲ್ಲಿ ಲಾರಾ ಮತ್ತು ಗೊನ್ಸಾಲೋ ಅವರು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಎವ್ರಿ ಡೇ ವೈಲ್ ಪಾಸಿಂಗ್ ಬೈ ಆನ್ ದ ಹಾರ್ಸ್ ಬ್ಯಾಕ್, ಯಾವಾಗ ಆತ ಹಾರ್ಸ್ ಬ್ಯಾಕ್ ಅಂದರೆ ಕುದುರೆ ಹಿಂಬದಿ ಕುತ್ಕೊಂಡ್ಬಿಟ್ಟು ಹೋಗ್ತಿರ್ತಾನೆ. ಆ್ಯಂಡ್ ದ ರೋಸ್ ಪಾತ್ ಅಂದರೆ ಆ ಒಂದು ಗುಲಾಬಿ ಗಿಡದ ಒಂದು ಗಾರ್ಡನಲ್ಲಿ ಹೋಗ್ತಿರ್ತಾನೆ. ಅಂಡರ್ ದ ವಿಂಡೋ ಆಫ್ ಲಾರಾ ಕುಳಿತುಕೊಳ್ತಕ್ಕಂಥ ವಿಂಡೋದ ಕೆಳಗಡೆಯಿಂದ ಹೋಗ್ತಿರ್ತಾನೆ. ಗೊನ್ಸಾಲೋ ಯೂಸ್ ಟು ಟಾಸ್ ಆಫ್ ಟು ಹರ್ ಬಾಲ್ಕನಿ, ಮತ್ತು ಗೊನ್ಸಾಲೋ ಏನು ಮಾಡ್ತಿರ್ತಾನೆ, ಅವಳ ಒಂದು ಬಾಲ್ಕನಿಗೆ ಒಂದು ಹೂವಿನ ಗುಚ್ಛವನ್ನು ಎಸೆತಾ ಇರ್ತಾನೆ. ಲೆಟರ್ ಇನ್ ದ ಆಫ್ಟರ್ನೂನ್, ಆಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ. ವಾಲ್ ದ ಗ್ಯಾಲೆಂಟ್ ಯಂಗ್ ಮ್ಯಾನ್ ವಾಸ್ ರಿಟರ್ನಿಂಗ್, ಆಮೇಲೆ ಆ ಒಬ್ಬ ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂದರೆ ಡಾನ್ ಗೊನ್ಸಾಲೋ ಏನು ಮಾಡ್ತಿರ್ತಾನೆ, ಹಿಂತಿರುಗಿ ಬರ್ತಿರ್ತಾನೆ. ದ ಸೇಮ್ ಪಾತ್ ಹಿ ವುಡ್ ಕ್ಯಾಚ್ ದ ಬಕ್ವೇಟ್ ಆಫ್ ಫ್ಲವರ್ ಶಿ ವುಡ್ ಟಾಸ್ ಹಿಮ್, ಅವಳು ಒಂದು ಹೂವಿನ ಬಕ್ವೇಟನ್ನು ಅಥವಾ ಹೂವಿನ ಗುಚ್ಛವನ್ನು ಎಸೆತಾ ಇರ್ತಾಳೆ. ಆ್ಯಸ್ ಡೇಸ್ ರೋಲ್ಡ್ ಬೈ, ಹೀಗೆ ದಿನಗಳು ಕಳೆದವು. ಲಾರಾಸ್ ಪೇರೆಂಟ್ಸ್ ಥಾಟ್ ಆಫ್ ಮ್ಯಾರಿಂಗ್ ಹರ್, ಮತ್ತು ಈಗ ಲಾರನ ತಂದೆ ತಾಯಿಗಳು ಅವಳ ಮದುವೆಯನ್ನು ಮಾಡಬೇಕು ಅಂತ ಅನ್ಕೊಳ್ತಾರೆ. ವೆಲ್ ನೋನ್ ಮರ್ಚೆಂಟ್ ಇನ್ ದೇರ್ ಲೊಕ್ಯಾಲಿಟಿ, ಯಾರಿಗೆ ಅಂದರೆ ಆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಬ್ಬ ವ್ಯಾಪಾರಿಗೆ ಕೊಡಬೇಕು ಅಂತ ವಿಚಾರ ಮಾಡ್ತಾರೆ. ಒನ್ ನೈಟ್, ಒಂದು ದಿವಸ ರಾತ್ರಿ ಏನಾಗುತ್ತೆ ಅಂದರೆ, ವೈಲ್ ಗೊನ್ಸಾಲೋ ವಾಸ್ ವೇಟಿಂಗ್ ಅಂಡರ್ ಹರ್ ವಿಂಡೋ ಟು ಹಿಯರ್ ಹರ್ ಸಿಂಗ್, ಅವಳು ಹೇಳುವಂಥ ಹಾಡನ್ನು ಕೇಳೋದಕ್ಕೆ ಗೊನ್ಸಾಲೋ ಏನು ಮಾಡಿರ್ತಾನೆ, ಅವಳ ಕಿಟಕಿ ಕೆಳಗಡೆ ಕೂತ್ಕೊಂಡು ಕೇಳ್ತಿರ್ತಾನೆ. ದ ಮರ್ಚೆಂಟ್ ಕೇಮ್ ದೇರ್ ಅನ್ಎಕ್ಸ್ಪೆಕ್ಟೆಡ್ಲಿ, ಆ ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, ಅನಿರೀಕ್ಷಿತವಾಗಿ ಅಲ್ಲಿ ಬರ್ತಾನೆ. ಆ್ಯಂಡ್ ಇನ್ಸಲ್ಟೆಡ್ ಹಿಮ್, ಮತ್ತು ಅವನನ್ನು ಅವಮಾನ ಮಾಡ್ತಾನೆ ಅಂಥೇಳಿ. ದಿಸ್ ಲೆಡ್ ಟು ಕ್ವಾರಲ್, ಇದು ಒಂದು ಜಗಳಕ್ಕೆ ಕಾರಣ ಆಯಿತು. ಲೆಟರ್ ಅ ಡ್ಯುಯಲ್, ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಹೊಡೆದಾಟ ಆಯಿತು ಅಂಥೇಳಿ. ದ ಡ್ಯುಯಲ್ ವೆಂಟ್ ಆನ್ ಓಲ್ ನೈಟ್, ಆ ಒಂದು ಹೊಡೆದಾಟ ಇಡೀ ರಾತ್ರಿ ಅವರಿಗೆ ಮುಂದುವರಿಯಿತು. ಆಟ್ ಸನ್ರೈಸ್ ದ ನೆಕ್ಸ್ಟ್ ಮಾರ್ನಿಂಗ್, ಮರುದಿನ ಮುಂಜಾನೆ ಏನಾಗಿತ್ತು ಅಂತಂದರೆ, ದ ಮರ್ಚೆಂಟ್ ಗಾಟ್ ಬ್ಯಾಡ್ಲಿ ವುಂಡೆಡ್, ಮರ್ಚೆಂಟ್ಗೆ ತುಂಬ ಗಾಯಗಳಾಗಿದ್ದವು. ಇನ್ ದ ಡ್ಯೂಲ್, ಆ ಒಂದು ಯುದ್ಧದಲ್ಲಿ, ಆ ಒಂದು ಜಗಳದಲ್ಲಿ ಅಂಥೇಳಿ. ದ ಮರ್ಚೆಂಟ್ ವಾಸ್ ಅ ವೆಲ್ ನೋನ್ ಜೆಂಟಲ್ಮ್ಯಾನ್ ಇನ್ ವೆಲೆನ್ಸಿಯಾ, ಆ ಮರ್ಚೆಂಟ್ ಅಂತಕ್ಕಂಥವನಿದ್ದಾನೆ, ಅವನು ಆ ಒಂದು ವೆಲೆನ್ಸಿಯಾ ನಗರದಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಬ್ಬ ವ್ಯಾಪಾರಸ್ಥನಾಗಿದ್ದು. ಸಿನ್ಸ್ ಹಿ ಹ್ಯಾಡ್ ಬೀನ್ ಬ್ಯಾಡ್ಲಿ ವುಂಡೆಡ್, ಅವನು ಯಾವಾಗ ಭಾಳಷ್ಟು ಗಾಯಗೊಂಡ. ಇನ್ ದ ಡ್ಯೂಯಲ್, ಆ ಒಂದು ಜಗಳದಲ್ಲಿ. ಗೊನ್ಸಾಲೋ ಬಿಕೇಮ್ ಅಪ್ರಿಹೆನ್ಸಿವ್ ಆಫ್ ಫಿಯರ್ಫುಲ್ ಕಾನ್ಸಿಕ್ವೆನ್ಸಸ್, ಆತ ಅವರಿಗೆ ಹೆದರಿಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಸೊ ಫ್ಲಡ್ ವೆಲೆನ್ಸಿಯಾ ಆ್ಯಂಡ್ ವೆಂಟ್ ಟು ದ ಸೆವಿಲ್ಲಿ, ವೆಲೆನ್ಸಿಯಾದಿಂದ ಆತ ಸೆವಿಲಿಗೆ ಓಡಿ ಹೋಗ್ತಾನೆ. ದೆನ್ ಟು ಮ್ಯಾಡ್ರಿಡ್, ಆಮೇಲೆ ಮ್ಯಾಡ್ರಿಡ್ಗೆ ಬರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಥರ್ಡ್ ಒನ್. ಡಿಡ್ ಲಾರಾ ಆ್ಯಂಡ್ ಗೊನ್ಸಾಲೋ ಫೈನ್ ಫಾರ್ ಈಚ್ ಅದರ್ ಆಫ್ಟರ್ ದೇ ಸಪ್ರೇಟೆಡ್ ಬೈ ಸರ್ಕ್ಯುಮ್ಸ್ಟಾನ್ಸಸ್, ಹೂ ಈಸ್ ಮೋರ್ ಪ್ಯಾಷನೇಟ್, ಹೌ ಡು ದೇ ರಿಯಾಕ್ಟ್ ಟು ಈಚ್ ಅದರ್ ನೌ.
ಇಲ್ಲಿ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಡೋನಾ ಲಾರಾ ಮತ್ತು ಡಾನ್ ಗೊನ್ಸಾಲೋ ಫೈನ್ ಈಚ್ ಅದರ್, ಅವರಿಬ್ಬರು ಚೆನ್ನಾಗಿ ಉಳಿದ್ರಾ, ಯಾವಾಗ ಅವರಿಬ್ಬರು ಸಪ್ರೇಟ್ ಆದ ನಂತರ ಚೆನ್ನಾಗಿ ಉಳಿದ್ರಾ ಅಂತ ಕೇಳ್ತಾ ಇದ್ದಾನೆ. ಹೂ ಈಸ್ ಮೋರ್ ಪ್ಯಾಷನೇಟ್, ಯಾರು ಹೆಚ್ಚಿಗೆ ಪ್ಯಾಷನೇಟ್ ಆಗಿದ್ರು, ಮೋಹಗೊಂಡಿದ್ರು ಅಂತ ಕೇಳ್ತಾರೆ. ಆ್ಯಂಡ್ ಹೌ ಡೂ ದೇ ರಿಯಾಕ್ಟ್ ಈಚ್ ಅದರ್ ನಾವು, ಈಗ ಅವರು ಒಬ್ರಿಗೊಬ್ಬರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಸೂನ್ ದೇ ವೇರ್ ಸಪ್ರೇಟೆಡ್ ಬೈ ಸರ್ಕಮ್ಸ್ಟಾನ್ಸಸ್, ಯಾವಾಗ ಅವರು ಈ ಒಂದು ಸಂದರ್ಭದಲ್ಲಿ ಸಪ್ರೇಟ್ ಆಗ್ತಾರೆ, ಒಂದು ಸಂದರ್ಭ ಬರುತ್ತೆ, ಆ ಸಂದರ್ಭದಲ್ಲಿ ಇವರಿಬ್ಬರು ಬೇರೆ ಬೇರೆ ಆಗ್ತಾರೆ. ದ ಯಂಗ್ ಲವರ್ಸ್ ಲಾರಾ ಆ್ಯಂಡ್ ಗೊನ್ಸಾಲೋ ಪಿನ್ಡ್ ಫಾರ್ ಈಚ್ ಅದರ್, ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಡ್ತಾರೆ. ಆಫ್ಟರ್ ಲಿಸ್ನಿಂಗ್ ಟು ಗೊನ್ಸಾಲೋಸ್ ಅಕೌಂಟ್ ಆಫ್ ಹೌ ಹಿ ಹ್ಯಾಡ್ ಫ್ಲೆಡ್ ಅರ್ವಾಖಾ, ಮತ್ತು ಆತ ಅರ್ವಾಖಾಗೆ ಹೇಗೆ ಹೋದ. ದೆನ್ ಜಾಯ್ನ್ ದ ಆರ್ಮಿ, ಹೇಗೆ ಆ ಒಂದು ಆರ್ಮಿಗೆ ಅಥವಾ ಸೈನ್ಯಕ್ಕೆ ಸೇರಿಕೊಂಡ ಇನ್ ಆಫ್ರಿಕಾ. ಆ್ಯಂಡ್ ಹ್ಯಾಡ್ ಮೆಟ್ ಅ ಗ್ಲೋರಿಯಸ್ ಡೆತ್, ಒಂದು ವೈಭವಯುತವಾಗಿರ್ತಕ್ಕಂಥ ಸಾವನ್ನು ಹೇಗೆ ಪಡ್ಕೊಂಡ. ಇನ್ ದ ವಾರ್, ಯುದ್ಧದಲ್ಲಿ. ಲಾರಾ ಮಟರ್ಸ್ ಟು ಹರ್ಸೆಲ್ಫ್, ಲಾರಾ ಇದನ್ನು ಕೇಳಿ ತನ್ನಷ್ಟು ತಾನೇ ಕೊನೆಗುಡ್ತಾಳೆ. ಇಟ್ ಈಸ್ ಆ್ಯನ್ ಅಟ್ರೋಸಿಯಸ್ ಲೈ, ಅವನು ಭಯಂಕರವಾಗಿರ್ತಕ್ಕಂಥ ಕಡುಕ್ರೂರ ಸುಳ್ಳನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವಳು ಹೇಳ್ತಾಳೆ. ದೆನ್ ಡೋನಾ ಪ್ರಿಟೆಂಡ್ಸ್ ಟು ಸಿಂಪಥೈಸ್ ವಿತ್ ಹಿಮ್, ಡೋನಾ ಸಹಿತ ಏನು ಮಾಡ್ತಾಳೆ, ಇಲ್ಲಿ ನಟನೆ ಮಾಡ್ತಾಳೆ. ಏನಂತೇಳಿ ಅವನನ್ನು ಸಹಾನುಭೂತಿಯಿಂದ ನೋಡಿಕೊಳ್ಳುವುದಕ್ಕಾಗಿ, ಅದು ಸಿಂಪತಿಯನ್ನು ತೋರಿಸೋದಕ್ಕಾಗಿ ಅವಳು ಸಹಿತ ನಟನೆ ಮಾಡ್ತಾಳೆ. ವಿತ್ ಹಿಮ್ ಸೇಯಿಂಗ್ ಹಿ ಮಸ್ಟ್ ಹ್ಯಾವ್ ಬಿನ್ ಡಿಸ್ಟ್ರೆಸ್ಡ್ ಬೈ ದ ಕೆಲಾಮಿಟಿ, ಟೇಕಿಂಗ್ ಇಟ್ ಆ್ಯಸ್ ಸ್ಟ್ರಾಂಗ್ ಪಾಯಿಂಟ್. ಗೊಂಜಾಲೋ ಪ್ರಿಟೆಂಡ್ಸ್ ಟು ಸೇ, ಗೊಂಜಾಲೋ ಈಗ ನಟನೆ ಮಾಡಿ ಹೇಳ್ತಾ ಇದ್ದಾನೆ, ದ್ಯಾಟ್ ಇಟ್ ವಾಸ್ ಇಂಡೀಡ್ ಅ ಕೆಲಾಮಿಟಿ, ಅದು ನಿಜವಾಗಲೂ ಒಂದು ಏನಾಗಿತ್ತು ಅಂದರೆ ಒಂದು ವಿಪತ್ತಾಗಿತ್ತು ಅಂತ ಹೇಳ್ತಾನೆ, ವಿಕೋಪ ಆಗಿತ್ತು ಅಂತ ಹೇಳ್ತಾನೆ. ಬಟ್ ಆಲ್ಸೋ ಟ್ರೈಸ್ ಟು ಎಕ್ಸ್ಪ್ರೆಸ್ ಹಿಸ್ ರಿಸ್ಮೆಂಟ್, ಕಂಪ್ಲೇನಿಂಗ್ ದ್ಯಾಟ್ ಆನ್ ದ ಕಂಟ್ರರಿ ಲೋರಾ ಹ್ಯಾಡ್ ಸೂನ್ ಫಾರ್ಗೊಟನ್ ಗೊಂಜಾಲೋ, ಮತ್ತು ಆತ ಹೇಳ್ತಾನೆ ಲಾರಾ ಬೇಗನೆ ಆ ಗೊಂಜಾಲೋ ಅಂತಕ್ಕಂಥವನು ಮರೀತಾಳೆ, ಮತ್ತು ಅವಳು ತನ್ನ ಒಂದು ಗಾರ್ಡನ್ನಲ್ಲಿ ಬಟರ್ಫ್ಲೈನ ಚೇಸಿಂಗ್ ಮಾಡಿಕೊಂಡು ಆನಂದಿಸ್ತಿರ್ತಾಳೆ ಅಂಥೇಳಿ ಹೇಳ್ತಾನೆ. ಡೋನಾ ಲಾರಾ ಪ್ರೊಟೆಸ್ಟ್ಸ್, ಅವಾಗ ಡೋನಾ ಲಾರಾ ಏನು ಮಾಡ್ತಾಳೆ, ಅದನ್ನು ಪ್ರತಿಭಟಿಸ್ತಾಳೆ. ಸೇಯಿಂಗ್ ನೋ, ಇಲ್ಲ ಅವಳು ಹಂಗೆ ಮಾಡಿಲ್ಲ, ಲೌಡ್ಲಿ ಜೋರಾಗಿ ಹೇಳ್ತಾಳೆ. ಆ್ಯಂಡ್ ಗೊಂಜಾಲೋ ಕಮೆಂಟ್ಸ್ ದ್ಯಾಟ್ ಇಟ್ ಈಸ್ ಅ ವುಮನ್ಸ್ ವೇ, ಅದು ಹೆಣ್ಣು ಮಕ್ಕಳ ದಾರಿ, ಅದು ಹಾಗೆ ಮಾಡ್ತಾರೆ ಅವರು ಅಂಥೇಳಿ. ಆಗ ಡೋನಾ ಲಾರಾ ಹೇಳ್ತಾಳೆ, ಸೊ ಆ್ಯಸ್ ನಾಟ್ ಬಿ ಫೌಂಡ್ ಫಾಲ್ಟ್ ವಿತ್ ದ್ಯಾಟ್ ವೇಸ್, ಆಫರ್ ಹರ್ ವಿಷನ್ ಆಫ್ ದ ಸ್ಟೋರಿ, ಒಂದು ಸ್ಟೋರಿಯನ್ನು ಹೇಳ್ತಾಳೆ ಅವಳೀಗ. She tells him that the silver maiden awaited the news of Gonzalo for a year. ಏನು ಮಾಡ್ತಾಳೆ, ಆ ಒಂದು ಸಿಲ್ವರ್ ಮೇಡನ್ ಗೊಂಜಾಲೋನ ಬರ್ಬೋದಾಗಿರ್ತಕ್ಕಂಥ ವಾರ್ತೆಗಾಗಿ ಕಾಯ್ತಾಳೆ ಒಂದು ವರ್ಷದವರೆಗೆ. ಆ್ಯಸ್ ಶಿ ಡಿಡ್ ನಾಟ್ ರಿಸೀವ್ ಎನಿ ಲೆಟರ್ಸ್ ಫ್ರಮ್ ಹಿಮ್, ಯಾವುದೇ ಪತ್ರಗಳು ಅವನಿಂದ ಬರುವುದಿಲ್ಲ. ವೆನ್ ಟು ಸಿ ಆಫ್ಟರ್ ಸನ್ಸೆಟ್, ಅವಳು ಸೂರ್ಯ ಮುಳುಗಿದ ನಂತರ ಸಮುದ್ರ ಕಡೆಗೆ ಹೋಗ್ತಾಳೆ. ರೈಟ್ ಹೀಸ್ ನೇಮ್ ಆನ್ ದ ಸ್ಯಾಂಡ್, ಮತ್ತು ಅವಳು ಅವನ ಹೆಸರನ್ನ ಸ್ಯಾಂಡ್ ಮೇಲೆ ಬರೀತಾಳೆ, ಅಂದರೆ ಉಸುಕಿನ ಮೇಲೆ ಬರೀತಾಳೆ. ಸ್ಯಾಟ್ ಆನ್ ದ ರಾಕ್, ಒಂದು ಬಂಡೆಗಲ್ಲ ಮೇಲೆ ಕೂತ್ಕೋತಾಳೆ. ವಾಸ್ ಫೈನಲಿ ಸ್ವೆಪ್ಟ್ ಔಟ್ ಟು ದ ಸಿ ಬೈ ರೈಸಿಂಗ್ ಟೈಡ್, ಅತಿ ಎತ್ತರವಾಗಿ ಬರುವಂತಹ ಸಮುದ್ರದ ಅಲೆಗಳಿಗೆ ಅವಳು ಕೊಚ್ಚಿ ಹೋಗ್ತಾಳೆ. ಡಾನ್ ಗೊಂಜಾಲೋ ಮಟ್ಟಸ್ ಟು ಹಿಮ್ಸೆಲ್ಫ್, ಈಗ ಡಾನ್ ಗೊಂಜಾಲೋ ಏನು ಮಾಡ್ತಾನೆ, ತನ್ನಷ್ಟು ತಾನೇ ಕೊನುಗ್ತಾನೆ. ದಟ್ ಶಿ ವಾಸ್ ಅ ವರ್ಸ್ ಲಯರ್, ಇವರು ಅದಕ್ಕಿಂತ ಕೆಟ್ಟ ಸುಳ್ಳು ಹೇಳ್ತಾಳಪ್ಪ ಅಂತೇಳಿ ಅಂತ ಹೇಳ್ತಾನೆ. ದೆನ್ ಹಿ ವಾಸ್ ಬೋತ್ ಆಫ್ ದೆಮ್ ಓಪನ್ಲಿ ಎಕ್ಸ್ಪ್ರೆಸ್, ಅವರಿಬ್ಬರು ಮುಕ್ತವಾಗಿ ಏನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ದೇರ್ ಸಿಂಪತೀಸ್ ಫಾರ್ ಈಚ್ ಅದರ್, ಒಬ್ರಿಗೊಬ್ಬರು ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತಾರೆ. ಡೋನಾ ಮಟರ್ಸ್ ಟು ಹರ್ ಸೆಲ್ಫ್, ಡೋನಾ ತನ್ನಷ್ಟು ತಾನೇ ಹೇಳ್ಕೊಳ್ತಾಳೆ. ದಟ್ ಶಿ ವಿಲ್ ನಾಟ್ ಟೆಲ್ ಹಿಮ್ ದ್ಯಾಟ್ ಶಿ ಗಾಟ್ ಮ್ಯಾರಿಡ್ 2 years ಲೇಟರ್, ಮತ್ತು ನಾ ಈ ವಿಚಾರವನ್ನು ಅವನಿಗೆ ಹೇಳಲಿಲ್ಲ, 2 ವರ್ಷ ಆದ ನಂತರ ನಾನು ಮದುವೆ ಆದೆ ಎಂದು ಅಂತ ಹೇಳ್ತಾಳೆ. ಆಮೇಲೆ ಡೋನಾ ಗೊಂಜಾಲೋ ಮಟರ್ಸ್ ಟು ಹಿಮ್ಸೆಲ್ಫ್ ದ್ಯಾಟ್ ಹಿ ರ್ಯಾನ್ ಆಫ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್, ನಾನು ಬ್ಯಾಲೆಟ್ ಡ್ಯಾನ್ಸರ್ನ ಬೆನ್ನತ್ತಿ ಓಡಿ ಹೋದೆ ಅಂತ ಅವನು ಆ ವಿಚಾರವನ್ನು ಹೇಳುವುದಿಲ್ಲ, ಬಹಿರಂಗಪಡಿಸಿರುವುದಿಲ್ಲ. ಯಾರ ಮುಂದೆ, ಲಾರಾನ ಮುಂದೆ. ಆಫ್ಟರ್ 3 months ಫ್ರಾಮ್ ದೇರ್ ಕನ್ವರ್ಸೇಷನ್ ಆ್ಯಂಡ್ ಫ್ರಾಮ್ ದೇರ್ ರಿಯಾಕ್ಷನ್ ಟು ಈಚ್ ಅದರ್ಸ್ ಪಾರ್ಷಿಯಲಿ ಕಾನ್ಕಾಟೆಡ್ ಸ್ಟೋರಿ, ಇವೆಲ್ಲವೂ ಸಹಿತ ಫಿಕ್ಷನ್, ಅವರೇ ಕಟ್ಟಿರ್ತಕ್ಕಂಥ ಒಂದು ಕಟ್ಟುಕಥೆಯಾಗಿರುತ್ತೆ. ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಲಾರಾ ಈಸ್ ಮೋರ್ ಪ್ಯಾಷನೇಟ್, ನಾವೇನು ಹೇಳ್ಬೋದು, ಲಾರಾ ತುಂಬ ಪ್ಯಾಷನೇಟ್ ಆಗಿದ್ದಳು ಅಂತ ಹೇಳ್ಬೋದು. ಇನ್ನು ಕ್ವಶನ್ ನಂಬರ್ 4, ವಾಟ್ ಮೇಕ್ಸ್ ಡೋನಾ ಲಾರಾ ಅಸ್ಯೂಮ್ ದ್ಯಾಟ್ ಡಾನ್ ಗೊಂಜಾಲೋ ಈಸ್ ಆ್ಯನ್ ಇಲ್ ನೇಚರ್ಡ್ ಮ್ಯಾನ್, ಇಲ್ಲಿ ಡೋನಾ ಲಾರಾ ಡಾನ್ ಗೊಂಜಾಲೋಗೆ ಇಲ್ ನೇಚರ್ಡ್, ಕೆಟ್ಟ ಸ್ವಭಾವದ ವ್ಯಕ್ತಿ ಅಂತ ಕರೀತಾಳೆ, ಯಾಕೆ. ಸೂನ್ ಆಫ್ಟರ್ ಎಂಟ್ರಿಂಗ್ ದ ಪಾರ್ಕ್, ಯಾವಾಗ ಡಾನ್ ಗೊಂಜಾಲೋ
ಏನು ಮಾಡ್ತಾನೆ, ಪಾರ್ಕ್ಗೆ ಎಂಟರ್ ಆಗ್ತಾನೆ. ಲುಕ್ಸ್ ಫಾರ್ ವೆಕೆಂಟ್ ಬೆಂಚ್, ಮತ್ತು ಖಾಲಿ ಇರತಕ್ಕಂಥ ಬೆಂಚನ್ನು ನೋಡ್ತಾ ಇರ್ತಾನೆ. ಆನ್ ವಿಚ್ ಹಿ ಯೂಸ್ ಟು ಸಿಟ್ ಈಸ್ ಅಕ್ಯುಪೈಡ್ ಬೈ 3 priests. ಅವನು ಕೂಡ್ತಕ್ಕಂಥ ಒಂದು ಬೆಂಚ್ ಮೇಲೆ 3 ಜನ ಪುರೋಹಿತರು ಕೂತ್ಕೊಂಡಿರ್ತಾರೆ. ಡಾನ್ ಗೊಂಜಾಲೋ ಗೆಟ್ಸ್ ಇರಿಟೇಟೆಡ್, ಇದರಿಂದ ಗೊಂಜಾಲೋಗೆ ತುಂಬ ಇರಿಟೇಟ್ ಆಗುತ್ತೆ. ಆ್ಯಂಡ್ ಎಕ್ಸ್ಪ್ರೆಸಸ್ ಹೀಸ್ ಅನ್ನೋಯನ್ಸ್, ಆತ ಸಿಟ್ಟನ್ನು ವ್ಯಕ್ತಪಡಿಸ್ತಾನೆ. ರಿಮಾರ್ಕಿಂಗ್ ದ್ಯಾಟ್ ದ ಪ್ರಿಸ್ಟ್ಸ್ ವೇರ್ ಐಡ್ಲಿಂಗ್ ದೇರ್ ಟೈಮ್, ಮತ್ತು ಆ ಒಂದು ಪ್ರಿಸ್ಟ್ ಏನು ಮಾಡ್ತಾಯಿದ್ದಾರೆ, ಪುರೋಹಿತರು ಏನು ಮಾಡ್ತಾಯಿದ್ದಾರೆ, ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಮಾಸ್ ಇನ್ ದ ಚರ್ಚ್, ಅವನು ಚರ್ಚ್ನಲ್ಲಿ ಮಾಸನ್ನು ಹೇಳೋದು ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತೇಳಿ ಆತ ಅನ್ಕೋತಾನೆ. ದೆನ್ Junito suggests that he could sit on the bench on which Donna Lara was sitting. ಡೋನಾ ಲಾರಾ ಕೂತ್ಕೊಂಡಿರ್ತಕ್ಕಂಥ ಬೆಂಚ್ ಮೇಲೆ ನೀನು ಕೂತ್ಕೋಬೋದು ಅಂತೇಳಿ ಇಲ್ಲಿ ಜುನಿಟೋ ಏನು ಮಾಡ್ತಾನೆ, ಸಲಹೆಯನ್ನು ಕೊಡ್ತಾನೆ. ಬಟ್ ಡಾನ್ ಗೊಂಜಾಲೋ ಟೆಲ್ಸ್ ಹಿಮ್, ಆದರೆ ಡಾನ್ ಗೊಂಜಾಲೋ ಹೇಳ್ತಾನೆ ದ್ಯಾಟ್ ಹಿ ವಾಂಟ್ಸ್ ಅ ಬೆಂಚ್ ಹಿಮ್ಸೆಲ್ಫ್, ಅವನಿಗೆ ಅವನದೇ ಆಗಿರ್ತಕ್ಕಂಥ ಒಂದು ಬೆಂಚ್ ಬೇಕಂತ ಹೇಳ್ತಾನೆ. ದೆನ್ ಆಫ್ಟರ್ ಎಕ್ಸ್ಪ್ರೆಸಿಂಗ್ ಹೀಸ್ ಆ್ಯಂಗರ್, ಆತ ತನ್ನ ಸಿಟ್ಟನ್ನು ವ್ಯಕ್ತಪಡಿಸಿದ ನಂತರ ಅಗೇನ್ಸ್ಟ್ ದ 3 priests, ಆ ಒಂದು 3 ಜನ ಪುರೋಹಿತರ ವಿರುದ್ಧವಾಗಿ, ಹಿ ವಾಕ್ಸ್ ಟುವರ್ಡ್ಸ್ ದ ಬರ್ಡ್ಸ್ ನಿಯರ್ ಡೋನಾ ಲಾರಾಸ್ ಬೆಂಚ್, ಆತ ಏನು ಮಾಡ್ತಾನೆ, ಆ ಒಂದು ಪಕ್ಷಿಗಳು ಎಲ್ಲಿ ಆಹಾರವನ್ನು ಸ್ವೀಕಾರ ಮಾಡ್ತಿರ್ತವೆ, ತಿಂತಿರ್ತವೆ, ಆ ಒಂದು ದಾರಿಯಿಂದ ಹೋಗ್ತಾನೆ. ವೆನ್ ಶಿ ಆ್ಯಂಗ್ರಿಲಿ ಆಸ್ಕ್ ಹಿಮ್ ಟು ಲುಕ್ ಔಟ್, ಮುಂದೆ ನೋಡಿ ನೀನು ಅಂಥೇಳಿ ಆಕೆ ಹೇಳ್ತಾಳೆ ಜೋರಾಗಿ. ಆನ್ ಹಿಯರಿಂಗ್ ನ್ಯೂ ವಾರ್ನಿಂಗ್ ಕ್ರೈ, ಆ ಒಂದು ವಾರ್ನಿಂಗ್ ಕ್ರೈಯನ್ನು ನೋಡಿಬಿಟ್ಟು ಡಾನ್ ಗೊಂಜಾಲೋ ಆಸ್ಕ್ ಹರ್ ವೆದರ್ ಶಿ ಇಂಟೆಂಡ್ ಟು ಸ್ಪೀಕ್ ಟು ಹಿಮ್, ಅವ್ನು ಕೇಳ್ತಾನೆ, ನನ್ನ ಜೊತೆ ನೀವು ಮಾತಾಡಬೇಕಾಗಿತ್ತೇನೋ ಅಂತ ಕೇಳ್ತಾನೆ. ಆವಾಗ ನೆಕ್ಸ್ಟ್ ವೆನ್ ಡೋನಾ ಟೆಲ್ಸ್ ಹಿಮ್ ದ್ಯಾಟ್ ಹಿ ಹ್ಯಾಡ್ ಸ್ಕೇರ್ಡ್ ದ ಬರ್ಡ್ಸ್ ಅವೇ, ನೀನು ಆ ಪಕ್ಷಿಗಳನ್ನ ಹೆದರಿ ಓಡಿಸಿದೆ ಅಂತ ಹೇಳ್ತಾಳೆ. ಹಿ ರಿಟೈರ್ಡ್ಸ್ ಟೆಲ್ಲಿಂಗ್ ಹರ್ ದ್ಯಾಟ್ ಹಿ ಡಸ್ ನಾಟ್ ಕೇರ್ ಅಬೌಟ್ ದ ಬರ್ಡ್ಸ್, ನಾನೇನು ಆ ಪಕ್ಷಿಗಳ ಬಗ್ಗೆ ವಿಚಾರ ಮಾಡೋದಿಲ್ಲ. ದೆನ್ ಹಿ ಟೆಲ್ಸ್ ಹಿಮ್ ದ್ಯಾಟ್ she cared about the birds very much and hence he was complaining about his behavior. ಅವಳು ತುಂಬ ಒಂದು ಪಕ್ಷಿಗಳ ಬಗ್ಗೆ ಕೇರ್ ಮಾಡ್ತಿರ್ತಾಳೆ, ಕಾಳಜಿ ವಹಿಸ್ತಿರ್ತಾಳೆ, ಅದಕ್ಕಾಗಿ ಅವಳು ಕಂಪ್ಲೇಂಟ್ ಮಾಡ್ತಿರ್ತಾಳೆ ಅವನ ಬಿಹೇವಿಯರ್ ಬಗ್ಗೆ. ಡಾನ್ ಗೊಂಜಾಲೋ ಟ್ರೈಸ್ ಟು ಸ್ನಬ್ ಹರ್ ಸೇಯಿಂಗ್ ದ್ಯಾಟ್, ಅವ್ರು ಹೇಳುವಂಥ ಮಾತುಗಳನ್ನ ಅವನು ತಡೆಯೋದಕ್ಕೆ ಹೋಗ್ತಾನೆ. ಹೆಂಗಂದರೆ ಇಟ್ ವಾಸ್ ಅ ಪಬ್ಲಿಕ್ ಪಾರ್ಕ್, ಅದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಪಾರ್ಕ್ ಆಗಿದೆ ಅಂಥೇಳಿ. ಅಟೆಂಡಿಂಗ್ ಟು ಆರ್ಗ್ಯೂ ವಿತ್ ಹಿಮ್, Donna asked him why then he was complaining about the priest taking his bench. ಹಾಗಾದರೆ ಇದು ಪಬ್ಲಿಕ್ ಒಂದು ಪಾರ್ಕ್ ಆಗಿದೆ, ನೀ ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದೀಯಾ, ನಿನ್ನ ಬೆಂಚ್ ಮೇಲೆ ಪ್ರಿಸ್ಟ್ಗಳು ಕೂತ್ಕೊಂಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ತಾಳೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಹರ್ ಅ suitable polite reply, he dismisses her rudely, telling her that they had not met before and he can't imagine why she was taking the liberty of addressing him. ಮತ್ತು ಅವನು ಈ ರೀತಿ ಅನ್ಕೋತಾನೆ, ನಿಮಗೆ ಯಾವ ಹಕ್ಕಿದೆ ನನ್ನ ಬಗ್ಗೆ ಮಾತನಾಡಲಿಕ್ಕೆ ಅಂತ ಕೇಳ್ತಾನೆ. ನ್ಯಾಚುರಲಿ ಡೋನಾ ಹೂ ಹ್ಯಾಡ್ ಲಿಸನ್ ಟು ಹೀಸ್ ಕಮೆಂಟ್ಸ್ ಅಬೌಟ್ ದ ಪ್ರಿಸ್ಟ್ಸ್, ಹಿ ರಿಪ್ಲೈಸ್ ಟು ಹರ್ ಕ್ವೆರೀಸ್, assumes that he was ill-natured man. And last question, Lara and Gonzalo build stories about themselves so that they can fool each other. So dear students, ಇನ್ನು ಬರ್ತಕ್ಕಂಥ ಕಾಂಪ್ರಿಹೆನ್ಷನ್ 3 ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.